ಎಂತ ತಳಿ? ಗೀರ್. ಓಕೆ ಸರಿ. ಹಲೋ ಸ್ನೇಹಿತರೆ, ನಮಸ್ತೆ. ಈ ಒಂದು ಹಸು ಬಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೊಳ್ಳೆಪುರ ಗ್ರಾಮದ ಪ್ರಗತಿಪರ ರೈತ ಚಂದ್ರಶೇಖರ್ ಅವರ ಹಸು ಇದು. ಈ ಒಂದು ಗಿರ್ ಹಸು ಸರಿಸುಮಾರು ಇವರು ಒಂದು 3 ರಿಂದ 4 ವರ್ಷ ಆಗಿತ್ತು ಇವ್ರು ತಂದು. ಯಾವುದೋ ಒಂದು ಒಳ್ಳೆ ಕಡೆಯಿಂದ ತಂದಿದ್ರು ಹಸುನ. ಹೊಟ್ಟೆ ಬಿಡ್ತಲ್ಲೋ. ಆ ಹಸು ಏನಾಯ್ತಂದ್ರೆ, ಎಷ್ಟೇ ಔಷಧಿ ಕೊಟ್ಟರು ಕೂಡ, ಯಾವುದೇ ವೈದ್ಯ ಬಂದರೂ ಕೂಡ ಆ ಹಸುವಿನ ಗರ್ಭ ನಿಲ್ತಿರ್ಲಿಲ್ಲ. ಹಸುವಿನ ಗರ್ಭ ನಿಲ್ದಿರೋದಕ್ಕೆ ಚಂದ್ರಶೇಖರ್ ಅವರು ಬಹಳ ಹತಾಶರಾಗಿದ್ರು. ಎಷ್ಟೋ ಬಾರಿ ಹಸುವಿನ ಎಲ್ಲ ಊರಿನ ಅಕ್ಕಪಕ್ಕದ ಸ್ನೇಹಿತರು ಎಲ್ಲರೂ ಹೇಳ್ತಾ ಇದ್ರಂತೆ, ಹಸುವಿನ ತಗೊಂಡೋಗ್ಬಿಟ್ಟು ಕಸಾಯಿಖಾನೆಗೆ ಹೊಡೆದು ಬಿಡಿ, ಅದು ಹಸು ಗರ್ಭ ನಿಲ್ಲೋದಿಲ್ಲ ಅಂತೇಳಿ ಎಲ್ಲರೂ ನಗೆಪಾಟ್ಲು ಮಾಡ್ತಾ ಇದ್ರು ಅಂತ ಬಹಳ ನೊಂದ್ಕೊಂಡಿದ್ರು. ಯಾರು? ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ಅಚಾನಕ್ ಆಗಿ ಮದ್ದೂರಿನವರೇ ಆದಂತ ಮತ್ತೊಬ್ಬ ನಮ್ಮ ಸ್ನೇಹಿತರಾದ ಲಕ್ಷ್ಮಣ್ ಗೌಡ್ರನ್ನ ಭೇಟಿಯಾದಾಗ, ಯಾಕೆ ಚಂದ್ರಶೇಖರ್ ಬಹಳ ಹತಾಶರಾಗ್ತೀರಿ, ಬನ್ನಿ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ. ನಿಮಗೆ ನಮ್ಮ ಒಂದು ನೆಟ್ಸರ್ಫ್ ಪ್ರಾಡಕ್ಟ್ ಇದೆ. ನೆಟ್ಸರ್ಫ್ ಕಮ್ಯುನಿಕೇಶನ್ ಅಲ್ಲಿ ಬಹಳ ಉತ್ತಮವಾದಂತ ಪ್ರಾಡಕ್ಟ್ ಇದೆ, CFC ಅಂತೇಳಿ. ಆ CFC ಯನ್ನ ಬಳಸಿ ಗರ್ಭ ನಿಂತಿಲ್ಲ ಅಂದ್ರೆ ನೀವು ಯೋಚನೆ ಮಾಡಿ, ಮುಂದಿನ ದಾರಿ ನೋಡ್ಕೊಳ್ಳಿ ಅಂತೇಳಿ ಆ CFC ಯನ್ನ ಕೊಡ್ತಾರೆ. ಇದೇ ನೋಡಿ ಆ ಹಸು, ಗಿರ್ ತಳಿಯ ಬಹಳ ಉತ್ತಮವಾದ ಹಸು. ಆ CFC ತಗೊಂಡ ಕೆಲವೇ ದಿನಗಳಲ್ಲಿ ಹಸು ಗರ್ಭ ನಿಲ್ಲೋದಕ್ಕೆ ಒಂದು ಒಳ್ಳೆ ಶುಭ ಸೂಚನೆ. ಗರ್ಭ ನಿಂತಿದೆ. ಆ ಗರ್ಭ ನಿಂತು ಸುಮಾರು 6 ತಿಂಗಳಾಗಿದೆ. ಈಗ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ರೈತರಾದಂಥ ಚಂದ್ರಶೇಖರ್ ಅವರು ಬಹಳ ಸಂತೋಷವಾಗಿದ್ದಾರೆ. ಯಾವುದೇ ಆಲೋಚನೆ ಇಲ್ಲದೆ ರೈತರು ಪ್ರತಿ ಹಸುವಿಗೆ CFC ಯನ್ನ ಕೊಡಿ. CFC ಕೊಡೋದ್ರ ಮುಖಾಂತರ ಹಸುವಿನ ರೋಗ ನಿರೋಧಕ ಶಕ್ತಿ ಆಗ್ಬೋದು, ಮತ್ತೆ ಗರ್ಭ ನಿಲ್ಲೋ ವಿಚಾರ ಆಗ್ಬೋದು, ಹಸುವಿನ ಹಾಲಿನ ಪ್ರಮಾಣ ಹೆಚ್ಚಳ ಆಗ್ಬೋದು, ಅಥವಾ ಹಸುವಿನ ಒಂದು ಡಿಗ್ರಿ ಅಂತ ಏನ್ ಹೇಳ್ತಾರೆ, ಪ್ರತಿನಿತ್ಯ ಆ ಡೈರಿ ಹತ್ರ ರೈತರಿಗೂ ಮತ್ತು ಕಾರ್ಯದರ್ಶಿಗೂ ವಾಗ್ವಾದ ಆಗೋದೇ ಡಿಗ್ರಿ ಸಮಸ್ಯೆಗೆ. ಎಲ್ಲಾ ಸಮಸ್ಯೆಯನ್ನು ನಿವಾರಿಸಬಲ್ಲಂತ ಏಕೈಕ ಒಂದು ಹಸುವಿಗೆ ಸಂಜೀವಿನಿ ಅಂತ ಹೇಳ್ಬೋದು. ಉತ್ತಮವಾದ ಪ್ರಾಡಕ್ಟ್ ಅನ್ನು ಕೊಟ್ಟು CFC ಮುಖಾಂತರ ಗಿರ್ ತಳಿಯ ಒಂದು ಗರ್ಭ ನಿಲ್ಲುವಂತ ವ್ಯವಸ್ಥೆ ನಮಗೆ ಬಹಳ ಖುಷಿ ಕೊಡುವಂತ ವಿಚಾರ. ಏನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಲಕ್ಷ್ಮಣ್ ಗೌಡ್ರನ್ನ ನೀವು ಮಾಹಿತಿ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.